ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿದೆ. ಮನೆಗೆ ನುಗ್ಗಿ ಕಳ್ಳ ಸೈಫ್ ಅಲಿ ಖಾನ್ರ ಮೇಲೆ ಈ ರೀತಿ ಹಲ್ಲೆ ನಡೆಸಿದ್ದಾನೆ. ಬಾಂದ್ರಾದಲ್ಲಿನ ಸೈಫ್ ಅಲಿ ಖಾನ್ ನಿವಾಸಕ್ಕೆ ನುಗ್ಗಿದ್ದಂತಹ ದುಷ್ಕರ್ಮಿ ಈ ರೀತಿ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ದರೋಡೆಕೋರ ದಾಳಿ ನಡೆಸಿದ್ದಾನೆ. ಚಾಕುವಿನಿಂದ ಸೈಫ್ ಅಲಿ ಖಾನ್ಗೆ 3 ಬಾರಿ ದುಷ್ಕರ್ಮಿ ಇರಿದು ಎಸ್ಕೇಪ್ ಆಗಿದ್ದಾನೆ. ಲೀಲಾವತಿ ಆಸ್ಪತ್ರೆಯಲ್ಲಿ ಸದ್ಯ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಘಟನಾ ಸ್ಥಳಕ್ಕೆ ಬಾಂದ್ರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈತ ದರೋಡೆ ಮಾಡೋ ಉದ್ದೇಶದಿಂದ ಮನೆಗೆ ನುಗ್ಗಿದ್ದ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತ ಮಾಹಿತಿ. ಬಟ್ ಅಷ್ಟು ಭದ್ರತೆ ಇರುತ್ತೆ ಸಾಮಾನ್ಯವಾಗಿ ಈಗ ಸೆಲೆಬ್ರಿಟಿಗಳ ಮನೆ ಅಂದಾಗ. ಬಟ್ ಇದೆಲ್ಲವೂ ಹೇಗಾಯ್ತು ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಸೈಫ್ ಅಲಿ ಖಾನ್ ರವರ ನಿವಾಸಕ್ಕೆ ದರೋಡೆಕೋರ ಒಬ್ಬ ನುಗ್ಗಿದ್ದಾನೆ. ಈ ವೇಳೆ ಸೈಫ್ ಅಲಿ ಖಾನ್ರ ಮೇಲೆ ಚಾಕುವಿಂದ ಅಟ್ಯಾಕ್ ಮಾಡಿದ್ದಾನೆ. 3 ಬಾರಿ ಇರಿದಿದ್ದಾನೆ ಅಂತ ಮಾಹಿತಿ ತಿಳಿದು ಬರ್ತಾ ಇರೋದು. ಸದ್ಯ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ ಅಲಿ ಖಾನ್ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಾಂದ್ರಾ ಪೊಲೀಸರು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಆರಂಭಿಸಿದ್ದಾರೆ. ಮನೆಯಲ್ಲಿ ಕರೀನಾ ಮತ್ತೆ ಮಕ್ಕಳು ಕೂಡ ಇದ್ರು. ಆದರೆ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ನಡೆದಿದೆ. ಮನೆಯ ಉಳಿದ ಸದಸ್ಯರು ಘಟನೆಯಲ್ಲಿ ಪಾರಾಗಿದ್ದಾರೆ. ಚಾಕುವಿನಿಂದ 3 ಬಾರಿ ದುಷ್ಕರ್ಮಿ ಇರಿದು ಎಸ್ಕೇಪ್ ಆಗಿದ್ದಾನೆ. ಕಳ್ಳತನ ಮಾಡೋ ಉದ್ದೇಶದಿಂದ ಮನೆಗೆ ನುಗ್ಗಿದ್ದ ಅನ್ನೋದು ಪ್ರಾಥಮಿಕವಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ. ಅಷ್ಟು ಸಲೀಸಾಗಿ ಒಬ್ಬ ಕಳ್ಳ ಮನೆಗೆ ನುಗ್ಗಿ, ನಟನ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು, ಈ ಅಟ್ಯಾಕ್ ಹೇಗೆ ನಡೀತು, ಎಲ್ಲದಕ್ಕೂ ಕೂಡ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಬಟ್ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಸೈಫ್ ಅಲಿ ಖಾನ್ರಿಗೆ 3 ಬಾರಿ ಚಾಕು ಇರಿತ ಆಗಿದೆ. ಅವರು ಈಗ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಪೊಲೀಸರು ಈಗಾಗಲೇ ಘಟನೆ ನಡೆದಂಥ ಸ್ಥಳಕ್ಕೂ ಭೇಟಿ ಕೊಟ್ಟು ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಬಾಲಿವುಡ್ನ ಖ್ಯಾತ ನಟ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲೇ ಈ ಘಟನೆ ನಡೆದಿರುವಂಥದ್ದು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮನೆಗೆ ನುಗ್ಗಿದ್ದಂಥ ಕಳ್ಳ ಒಬ್ಬ ಏಕಾಏಕಿ ಸೈಫ್ ಅಲಿ ಖಾನ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಈ ವೇಳೆ ಆತನ ಬಳಿ ಇದ್ದಂಥ ಚಾಕುವಿನಿಂದ 3 ಬಾರಿ ನಟ ಸೈಫ್ ಅಲಿ ಖಾನ್ರಿಗೆ ಇರಿದು ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಅನ್ನುವಂಥ ಮಾಹಿತಿ ಅಷ್ಟೇ ಗೊತ್ತಾಗ್ತಾ ಇರುವಂಥದ್ದು. ಈ ಘಟನೆ ನಡೀತಾ ಇದ್ದ ಹಾಗೆ ಕುಟುಂಬದ ಸದಸ್ಯರು ತಕ್ಷಣ ಸೈಫ್ ಅಲಿ ಖಾನ್ರನ್ನ ಲೀಲಾವತಿ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ. ಈ ದಾಳಿ ಸಂದರ್ಭದಲ್ಲಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಕುತ್ತಿಗೆ ಸೇರಿದ ಹಾಗೆ ಸುಮಾರು ದೇಹದ 6 ಕಡೆಗಳಲ್ಲಿ ಗಂಭೀರವಾದಂಥ ಗಾಯಗಳಾಗಿದೆ. ಚಾಕು ಇರಿದಿರುವಂಥ ಪರಿಣಾಮ ಅಂತ. ಕುತ್ತಿಗೆ ಭಾಗಕ್ಕೂ ಕೂಡ ಈ ದುಷ್ಕರ್ಮಿ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ದೊಡ್ಡ ಅನಾಹುತ ಸಂಭವಿಸುವಂಥ ಎಲ್ಲ ಸಾಧ್ಯತೆಗಳು ಇತ್ತು. ಯಾಕಂದ್ರೆ ಮಾರಕಾಸ್ತ್ರದಿಂದ ಆತ ಅಟ್ಯಾಕ್ ಮಾಡಿರೋದು. ಅದು ಕೂಡ ಕುತ್ತಿಗೆ ಭಾಗ ಸೇರಿದ ಹಾಗೆ ಸುಮಾರು ದೇಹದ 6 ಕಡೆಗಳಲ್ಲಿ ಚಾಕುವಿನಿಂದ ಇರಿದಿರುವಂಥ ಗಾಯಗಳಾಗಿದೆ. ಗಂಭೀರ ಸ್ವರೂಪದ ಗಾಯಗಳಾಗಿದೆ ಸೈಫ್ ಅಲಿ ಖಾನ್ರಿಗೆ. ಕುತ್ತಿಗೆ ಭಾಗಕ್ಕೂ ಕೂಡ ಚಾಕು ಇರಿತ ಸಂಭವಿಸಿರೋದ್ರಿಂದ ಸದ್ಯ ಲೀಲಾವತಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರ ಆರೋಗ್ಯ ಪರಿಸ್ಥಿತಿ ಸದ್ಯ ಈಗ ಹೇಗಿದೆ, ಮತ್ತೆ ತನಿಖೆ ಯಾವ ಹಂತದಲ್ಲಿದೆ, ಯಾರು ಈತ ಕಳ್ಳ ಮನೆಗೆ ನುಗ್ಗಿ ಈ ರೀತಿ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗಿರೋದು, ಈ ಎಲ್ಲ ವಿಚಾರಗಳಿಗೆ ಇನ್ನಷ್ಟೇ ಒಂದೊಂದಾಗಿ ಮಾಹಿತಿಗಳು ತಿಳಿತಾ ಹೋಗಬೇಕು. ಬಟ್ ಆಘಾತಕಾರಿ ಘಟನೆಯೊಂದರಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಮನೆಗೆ ನುಗ್ಗಿರುವಂಥ ದುಷ್ಕರ್ಮಿ ಸೈಫ್ ಅಲಿ ಖಾನ್ರ ಮೇಲೆ ಈ ರೀತಿಯಾಗಿ ಚಾಕುವಿನಿಂದ ಅಟ್ಯಾಕ್ ನಡೆಸಿ ಅದಾದ್ಮೇಲೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಪೊಲೀಸರು ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ. ಒಂದು ಕಡೆ ಸ್ಥಳದಲ್ಲಿ ಸಿಕ್ಕಂತಹ ಎಲ್ಲ CCTV ಫುಟೇಜಸ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ಅದರ ಆಧಾರದ ಮೇಲೆ ಯಾರು ಈತ ಕದೀಮ ಬಂದಿದ್ದವನು ಹೀಗೆ ಅಟ್ಯಾಕ್ ಮಾಡಿ ಹೋಗಿರೋದು ಅನ್ನೋದರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಸೈಫ್ ಅಲಿ ಖಾನ್ ಕುಟುಂಬದ ಸದಸ್ಯರಿಗೂ ಕೂಡ ಆತಂಕ ಇದೆ. ಯಾಕಂದ್ರೆ ಸೈಫ್ ಅಲಿ ಖಾನ್ರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಏನೋ ಆತ ಚಾಕುವಿನಿಂದ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಸ್ವಲ್ಪದರಲ್ಲಿ ಮಿಸ್ ಆಗಿದ್ದಾರೆ, ಒಂದು ಸಣ್ಣ ಗಾಯ ಆಗಿದೆ ಅನ್ನೋ ಆಗಿಲ್ಲ ಪರಿಸ್ಥಿತಿ. ದೇಹದ ಸುಮಾರು 6 ಕಡೆಗಳಲ್ಲಿ ಚಾಕುವಿನಿಂದ ಇರಿದಿರುವಂಥ ಗಾಯಗಳಾಗಿದೆ. ಕುತ್ತಿಗೆ ಭಾಗವೂ ಸೇರಿದಂತೆ ಹಲವು ಕಡೆಗಳಲ್ಲಿ ಚಾಕು ಇರಿತ ಆಗಿದೆ. ಹೀಗಾಗಿ ಅವರನ್ನ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ತನಿಖೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ ಈ ಪ್ರಕರಣದಲ್ಲಿ. ಈಗ ಏಕಾಏಕಿ ಸೈಫ್ ಅಲಿ ಖಾನ್ರಂತಹ ಬಿಗ್ ಸೆಲೆಬ್ರಿಟಿ ಅವರ ಮನೆಗೆ ಮಧ್ಯರಾತ್ರಿ ಒಬ್ಬ ಕಳ್ಳ ನುಗ್ತಾನೆ. ಅವರ ಮೇಲೇನೆ ಚಾಕುವಿನಿಂದ ಅಟ್ಯಾಕ್ ಮಾಡಿ ಕುತ್ತಿಗೆ ಭಾಗ ಸೇರಿ ದೇಹದ ಹಲವೆಡೆ ಚಾಕು ಇರಿದು ಎಸ್ಕೇಪ್ ಆಗ್ತಾನೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಇರುತ್ತೆ? ಅಥವಾ ಅಲ್ಲಿ
ಭದ್ರತೆ ಇರೋದಿಲ್ವಾ ಅನ್ನೋದು ಪ್ರಶ್ನೆ ಕಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಸಹಜವಾಗಿ ಸೆಕ್ಯೂರಿಟಿ ಇರ್ತಾರೆ. ಅದೆಲ್ಲವನ್ನು ದಾಟಿ ಮನೆಗೆ ನುಗ್ಗಿ ಸೈಫ್ ಅಲಿ ಖಾನ್ರನ್ನ ಸಮೀಪಿಸಿ ಆತ ಚಾಕುವಿನಿಂದ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂತಾದರೆ ಘಟನೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷ ತನಿಖೆ ಆದಮೇಲೆ ಮಾಹಿತಿ ಗೊತ್ತಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.